ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇನ್ನು ಶೃಂಗೇರಿ ತಾಲೂಕಿನಲ್ಲಿರುವಂತಹ ಒತ್ತುವರಿ ಸಮಸ್ಯೆಗಳಾಗಿರ್ಬೋದು, ಹಾಗೆ ಆಸ್ಪತ್ರೆ ಸಮಸ್ಯೆ ಆಗಿರ್ಬೋದು, ಸರ್ಕಾರಿ ಬಸ್ ಡಿಪೋ ಎನ್ನುವ ಸಮಸ್ಯೆ ಆಗಿರ್ಬೋದು, ಜೊತೆಯಲ್ಲಿಯೇ ಹಲವಾರು ವಿಷಯಗಳು, ಕೆರೆಕಟ್ಟೆಯಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳು, ಈ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಶೃಂಗೇರಿ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪಕ್ಷ ಸಂಘಟನೆ ಮಾಡ್ತಿರುವಂಥ ಶ್ರೀಯುತ ನೂತನ್ ಕುಮಾರ್ ಅವರಿದ್ದಾರೆ. ನೂತನ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಶೃಂಗೇರಿ ಆಸ್ಪತ್ರೆ ವಿಚಾರ ಹಿಂದೆಯೂ ಕೂಡ ನೀವು ಪ್ರತಿಭಟನೆಯನ್ನು ಮಾಡಿದ್ರಿ. ಇಲ್ಲಿ ವೈದ್ಯರಿಲ್ಲ, ವೈದ್ಯರ ಸಮಸ್ಯೆ ತುಂಬ ಇರುವಂಥದ್ದು, ಇಲ್ಲಿ ಪ್ರತಿಯೊಬ್ಬರು ರೋಗಿಗಳು ಕೂಡ ಕಷ್ಟವನ್ನು ಅನುಭವಿಸ್ತಾರೆ ವಿಚಾರವನ್ನು ಇಟ್ಕೊಂಡು ನೀವು ಪ್ರತಿಭಟನೆಯನ್ನು ಮಾಡಿದ್ರಿ. ಇನ್ನು ಶೃಂಗೇರಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಂಟಾಗಿದ್ದಂತಹ ಆ ಒಂದು ವೈದ್ಯರ ಸಮಸ್ಯೆ ಬಗೆಹರಿದಿದೆಯಾ? ಈಗ ನಾವು 4 ತಿಂಗಳ ಹಿಂದೆ ಆಸ್ಪತ್ರೆ ಎದುರುಗಡೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆ ದಿನ DHO ಅವ್ರನ್ನ ಕರೆಸಿಬಿಟ್ಟು ಅವರು ನಮ್ಮ ತಾಲೂಕಿನ ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಅವರು 2 ತಿಂಗಳು ಸಮಯ ಕೊಟ್ಟಿದ್ದರು. 2 ತಿಂಗಳಿಗೆ ನಾವು ಇಲ್ಲಿ ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡ್ತೀವಿ, ಮುಂದೆ ಈ ಸಮಸ್ಯೆ ಬರದೆ ನೋಡ್ಕೋತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ದೇವ್ರ ದಯೆಯಿಂದ 4ರಿಂದ 5 ತಿಂಗಳಾಯ್ತು ನಾವು ಪ್ರತಿಭಟನೆ ಮಾಡಿ. ಇವತ್ತಿನವರೆಗೂ ಅದೇ ಡಾಕ್ಟ್ರು, ಅದೇ ಇದಿರ್ತಕ್ಕಂಥದ್ದು ವ್ಯವಸ್ಥೆ ನಾವು ನೋಡ್ತೀವಿ. ಅಂದರೆ ಇದುವರೆಗೂ ಒಬ್ಬ ಇದ್ರ ಡಾಕ್ಟರ್ನ ಬಿಟ್ಟು ಬೇರೆ ಯಾವ ಡಾಕ್ಟರ್ ಕೂಡ ನೇಮಕ ಮಾಡಿಲ್ಲ. ಓಕೆ. ಆ ನಂತರದಲ್ಲಿ ಮೊನ್ನೆ ಒಂದು ಆಸ್ಪತ್ರೆಗೆ ನಾನು ಹೋಗಿದ್ದೆ, ಯಾರೊಬ್ಬರು ಬಡ ಪೇಷಂಟ್ ಕರ್ಕೊಂಡು. ಅಲ್ಲಿ ಡಾಕ್ಟ್ರು ಇಲ್ಲ ಒಂದು ರೀತಿ ಸಮಸ್ಯೆ ಆದರೆ, ಇನ್ನೊಂದು ರೀತಿ ಆಸ್ಪತ್ರೆಯಲ್ಲಿ ಮೆಡಿಷನ್ನೇ ಸರಿಯಾಗಿಲ್ಲ. ಹಿಂದೆ ಆಸ್ಪತ್ರೆಯಲ್ಲಿ KSMSL ಮುಖೇನ ನಾವು ಏನು ಆಸ್ಪತ್ರೆಗೆ ಔಷಧಿಗಳನ್ನ ವಿತರಣೆ ಆಗ್ತಿತ್ತು. ಈಗಿನ ಇದರಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನನ್ನದೊಂದೇ ಸಮಸ್ಯೆನ ಅಂತ ಕೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿ ನಾನು ಎನ್ನಾಪುರ, ಕೊಪ್ಪ ಎಲ್ಲ ಕೇಳಿದೆ ಆಸ್ಪತ್ರೆಯಲ್ಲಿ ಔಷಧಿಗಳು ಹೇಗೆ ಸಿಗ್ತದೆ ಅಂತ. ಅಲ್ಲೆಲ್ಲ ಕಡೆ ಇದೇ ಸಮಸ್ಯೆ ಇದೆ. ಒಂದು ಕನಿಷ್ಠ ಜ್ಞಾನ ಶಾಸಕರಿಗೆ ಬೇಕು. ಅವರು KDPನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಆಸ್ಪತ್ರೆಯಲ್ಲಿ ARS ಮೀಟಿಂಗ್ ಅಂತ ತಗೋಬೇಕು. ಒಂದು ARS ಕಮಿಟಿ ಅಂತಿದೆ. ಆ ಕಮಿಟಿಯ ಫಸ್ಟ್ ರಾಜೀನಾಮೆ ಕೊಡೋದು ತುಂಬ ಒಳ್ಳೇದಂಗೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ARS ಕಮಿಟಿ ಏನಕ್ಕಿದೆ, ಅಲ್ಲಿಯ ಆಗುಹೋಗುಗಳ ಬಗ್ಗೆ ಅವ್ರು ಹೋಗಿ ಚರ್ಚೆ ಮಾಡಿ ಅಲ್ಲಿ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ತಂದು, ಶಾಸಕರು ಇದನ್ನೆಲ್ಲ ಸಮಸ್ಯೆ ಬಗೆಹರಿಸುವಂಥದ್ದು ಶಾಸಕರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡಿದ ರೀತಿ ಆಸ್ಪತ್ರೆಯಲ್ಲಿ ಒಂದು ಸಿಟ್ರಿಜಿನ್ ಮಾತ್ರೆ ಅಲರ್ಜಿಗೆ ₹1 ಮಾತ್ರೆ ಸಿಗ್ತದೆ. ಆ ಮಾತ್ರೆನ ಅಲ್ಲೊಂದು ಮೆಡಿಕಲ್ ಶಾಪಿಗೆ ಬರ್ಕೊಡ್ತಾರೆ. ಆ ಮೆಡಿಕಲ್ ಶಾಪಲ್ಲಿ ಯಾವುದೋ ಕಂಪ್ನಿದು, ಅದೇನು ಅಂಡರ್ಸ್ಟ್ಯಾಂಡಿಂಗ್ ಏನಂತ ಗೊತ್ತಿಲ್ಲ, ಒಂದು ಸಿಟ್ರಿಜಿನ್ ಮಾತ್ರೆಗೆ ನೀವು ಎಷ್ಟೊತ್ತು ಬೇಕಾದ್ರೂ ಸಿಗ್ತದೆ ಮೆಡಿಷನ್. ಅದು ತುಂಬ ಕಾಸ್ಟ್ಲಿ ಮಾತ್ರೆನ, ಮತ್ತು ಒಂದು ಮಾಮೂಲಿ ಅಂಬ್ರಾಕ್ಸಿಲ್ ಸಿರಪ್ ಬರ್ತದೆ, ಅದೆಲ್ಲ ಆ್ಯಕ್ಚುಲಿ ಆಸ್ಪತ್ರೆಯಲ್ಲಿ ಸಿಗುವಂಥದ್ದು. ಆ ಒಂದು ಔಷಧಿ ಮಾತ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ನಂಗೆ ಭಾಳ ಮನಸ್ಸಿಗೆ ಒಂಥರ ನೋವು ಅನ್ನಿಸ್ತು. ಈ ವ್ಯವಸ್ಥೆಗೆ ಹೋಗ್ಬಿಟ್ಟದಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ. ಅಂದರೆ ಈಗ ಶೃಂಗೇರಿ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರಿಲ್ಲದೆ ಇರೋದು ಬಹುದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಇದರಿಂದಾಗಿ ಅಲ್ಲಿ ಈಗ ದೂರದಿಂದ ಭಾಗವಂತ ಈಗ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂತರು ಬಹುತೇಕ ಬಡವರು, ಮಧ್ಯಮ ವರ್ಗದಲ್ಲಿ ಹೆಚ್ಚಿನದವರಾಗಿರ್ತಾರೆ. ಅವ್ರಿಗೆ ಯಾವ ರೀತಿಯಾದ ಸಮಸ್ಯೆಗಳಿಗೆ ಉದ್ಭವ ಆಗ್ತಾ ಇದೆ ನೋಡಿ. ಈಗ ಕೆರೆಕಟ್ಟೆ ಭಾಗದಿಂದ ತುಂಬ ಒಳ್ಳಾಡು ಪ್ರದೇಶ ಅದು. ಸೀರ್ಲಿರ್ಬೋದು, ಮುಂಡ್ಗಾರ್ ಇರ್ಬೋದು, ಅಥವಾ ಬೇಗರ್ ಗ್ರಾಮ ಪಂಚಾಯತಿ ಅಥವಾ ಅರಳಿ ಕೊಡುಗೆ, ಬೆಳಗೋಳ ಕೊಡುಗೆ, ಈ ಥರ ಆದಿವಾಸಿಗಳು ವಾಸ್ತಕ್ಕಂಥ ಊರು. ಅವ್ರಿಗೇನಾದ್ರು ಕಾಯಿಲೆ ಆದಾಗ ಪಾಪ ಅವ್ರು ಇಲ್ಲಿ ಬಂದು ಹೋಗೋದೇ ಕಷ್ಟ. ಇನ್ನವ್ರು ಕೊಪ್ಪನೋ, ಎನ್ನಾಪುರನೋ, ಶಿವಮೊಗ್ಗನೋ, ಮಂಗಳೂರು ಹೋಗಿ ಅಂದರೆ ಅವ್ರು ಹೋಗೋದೇ ಇಲ್ಲ. ತುಂಬ ಜನ, ನೀವು ಕಿತ್ತಲೆ ಮನೆ ಕೊಡುಗೆಯವ್ರು, ನಾನೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. 2-3 ಜನ ಸತ್ತೋದ್ರು. ಹೇಗೆ ಅಂದರೆ ಈ ಆಸ್ಪತ್ರೆಯ ಸಮಸ್ಯೆಯಿಂದನೇ ಅರ್ಧ ಅವರು ಬೇರೆ ಕಡೆ ಹೋಗಲ್ಲ ಅವರು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಇದ್ರ ಬಗ್ಗೆ ಕೇರ್ ತಗೋಬೇಕು. DHO ಏನಿದ್ದಾರೆ ಇವರೆಲ್ಲ ಇದ್ರ ಬಗ್ಗೆ ಕೇರ್ ತಗೊಂಡು, ಶಾಸಕರು ಎಲ್ಲದಕ್ಕೂ ಮೇನ್ ಇರ್ತಾರೆ. ಶಾಸಕರು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ಕಡಿಮೆ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ಶಾಸಕರು ಮುಂದಾದರೂ ಇನ್ನು ಜವಾಬ್ದಾರಿ ತಗೊಂಡು ಈ ಒಂದು ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸುವಂಥದ್ದಾಗಲಿ, ಆಸ್ಪತ್ರೆಯ ಔಷಧಿಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸುವಂಥದ್ದು ಶಾಸಕರು ಮಾಡಲೇಬೇಕು. ಈಗ ನಾವಿಲ್ಲ ಅಂಥದ್ದಲ್ಲಿ ಇನ್ನೊಂದು ವಾರ ಸಮಯ ಕೊಟ್ಟು ನಮಗೆ ತಜ್ಞ ವೈದ್ಯರುಗಳನ್ನ ನೀವು ನೇಮಿಸೋ ತನಕ ನಾವು ಪ್ರತಿಭಟನೆ ಹಮ್ಮಿಕೊತೀವಿ. ನೀವು ತಕ್ಷಣದಲ್ಲಿ DHO ಇದನ್ನೆಲ್ಲ ಗಮನಿಸಿ, ಶಾಸಕರು ಇದ್ರ ಒಂದು ಮುತುವರ್ಜಿ ವಹಿಸಿ ಈ ಆಸ್ಪತ್ರೆಗೆ ತಜ್ಞ ವೈದ್ಯರು ನೇಮಿಸಬೇಕು, ಮತ್ತು ಆಸ್ಪತ್ರೆಯ ಮೆಡಿಷನನ್ನು ನೀವು ಸರಿಯಾದ ರೀತಿ ವಿತರಣೆ ಆಗುವಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ. ನಾವು
ಒಂದು ವಾರದ ನಂತರ ಪ್ರತಿಭಟನೆ ನೀವು ಕೂಡ ಹಿಂದೆಯೂ ಕೂಡ 3-4 ತಿಂಗಳ ಹಿಂದೆ ಪ್ರತಿಭಟನೆಯನ್ನು ಮಾಡಿದ್ರೆ ಆಸ್ಪತ್ರೆ ಕಡೆ. ಆಗ DHO ಬಂದರು, ಇಲ್ಲಿ ಆಸ್ಪತ್ರೆಗೆ ವೈದ್ಯರನ್ನು ನೇಮಕ ಮಾಡುವ ಭರವಸೆಯನ್ನು ಕೂಡ ಆ ಸಂದರ್ಭದಲ್ಲಿ ಬಹುಶಃ ನೀಡಿದ್ರು ಅಂದ್ಕೊಳ್ತೀನಿ. ಈಗ ಅಷ್ಟು ಭರವಸೆ ನೀಡಿಯೂ ಕೂಡ ನೀವು ಪ್ರತಿಭಟನೆ ಮಾಡಿ ಎಷ್ಟು ಜನ ಸೇರಿ ಎಲ್ಲರೂ ಕೂಡ ಸಮಸ್ಯೆಗಳನ್ನು ಅವ್ರಿಗೆ ಹೇಳಿದ್ರು ಕೂಡ ಇನ್ನೂ ಕೂಡ ಇಲ್ಲಿ ವೈದ್ಯರ ನೇಮಕ ಆಗದೇ ಇರುವಂಥದ್ದು, ಇದು ಅಧಿಕಾರಿಗಳು ಮತ್ತು ಆಡಳಿತ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಅಂತ ಅನ್ಸಲ್ವಾ? ಈಗ ಆಡಳಿತ ಮತ್ತು ಅಧಿಕಾರಿಗಳು ಸಂಪೂರ್ಣ ವ್ಯವಸ್ಥೆ ಕುಸ್ತೋಗಿದೆ ನಮ್ಮ ತಾಲೂಕಲ್ಲಂತೂ. ಯಾವುದೇ ಆಫೀಸಿಗೆ ಹೋದರೂ ಯಾವ ಕೆಲಸಗಳು ಆಗ್ತಿಲ್ಲ. ನಿಮಗೆ PRED ತಗೊಳ್ಳಿ, ವಾಟರ್ ಸಪ್ಲೈ ತಗೊಳ್ಳಿ, ಅಲ್ಲಿ ವಾಟರ್ ಸಪ್ಲೈ ನೆಟ್ಟಿಗೆ AWR ನೆಟ್ಟಿಗೆ ಇರಲ್ಲ ಡ್ಯೂಟಿಗೆ. ಅದನ್ನೆಲ್ಲ ಕೇಳಬೇಕಾಗಿದ್ದು ಯಾರ ಕರ್ತವ್ಯ? ಇರೋದು ತಾಲೂಕಿಗೆ ಒಬ್ಬರು AE ಇದ್ದಾರೆ, ಇಂಜಿನಿಯರ್, JE ಇಲ್ಲ. AWE ಇಬ್ಬರು ಇದ್ದಾರೆ, ಬಟ್ ಅವ್ರ ಡ್ಯೂಟಿ ಸರಿಯಾಗಿ ಇಲ್ಲಿ ನಿರ್ವಹಣೆ ಮಾಡ್ತಾನೆ ಇಲ್ಲ. ಇದನ್ನೆಲ್ಲ ಶಾಸಕರು ಜವಾಬ್ದಾರಿ ಇದೆ. ಶಾಸಕರು ಸರಿಯಾಗಿ KDPನೇ ತಗೊಳ್ಳೋಣ ಅಂದಮೇಲೆ ಹೇಗೆ ಇನ್ನು ತಾಲೂಕನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ? ನಮಗೆ ಈ ರೀತಿ ಶಾಸಕರು ಬೇಕಿತ್ತ ಅಂತಕ್ಕಂಥದ್ದು ಮೇನ್ ಇದೆ. ಈಗ ಜೀವರಾಜ್ ಎಲ್ಲ ಹಿಂದೆ ಶಾಸಕರಿದ್ದಂಥ ಸಂದರ್ಭದಲ್ಲಿ KDPನ ಯಾವ ರೀತಿ ತಗೊಂತಿದ್ರು ಅಂತಕ್ಕಂಥದ್ದನ್ನ ನೋಡ್ಬೇಕು. ನೀವೆಲ್ಲ ಈ ಮೀಡಿಯಾ ಮುಖೇನ ನೋಡಿದ್ರಿ. ನೀವು ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ ತನಕ KDP ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇವರು ಬೆಳಗ್ಗೆ ಬರ್ತಾರೆ, 11 ಗಂಟೆ KDP ಸ್ಟಾರ್ಟ್ ಆಗ್ತದೆ, 2 ಗಂಟೆ 3 ಗಂಟೆ KDP ಮುಗಿಸಿ ಹೋಗ್ತಾ ಇರ್ತಾರೆ. ಏನು ಅವರು KDPನ ತಗೊಂಡು ಏನು ಮಾಡಬೇಕು ಅಂತದ್ದಿದ್ದಾರೆ. ಅಧಿಕಾರಿಗಳು ಕಂಟ್ರೋಲ್ ಇಲ್ಲ. ಆ ವಿಚಾರನ ತಗೊಳ್ತಾರೆ. ಬಹುಶಃ ಒಂದು ಆಡಳಿತ ವ್ಯವಸ್ಥೆ ಅಥವಾ ಒಂದು ಸಮಸ್ಯೆಗಳ ಬಗೆಹರಬೇಕಾದ್ರೆ ಚುನಾಯಿತ ಜನಪ್ರತಿನಿಧಿಗಳು ಒಂದು ಭಾಗ ಆದರೆ, ಇನ್ನೊಂದು ಭಾಗದಲ್ಲಿ ಆಡಳಿತ ಅಲ್ಲಿರುವಂಥ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆದರೆ ಎಲ್ಲೂ ಒಂದು ಕಡೆ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ಕರ್ತವ್ಯದ ಒಂದು ಸಂದರ್ಭದಲ್ಲಾಗಿರ್ಬೋದು, ಅದು ಬೇರೆ ಥರ ನಾವು ನೋಡಿದ್ರೆ ಅಧಿಕಾರಿಗಳ ಒಂದು ಸಂಪೂರ್ಣವಾಗಿ ನೆಗ್ಲಿಜೆನ್ಸಿ ಇಲ್ಲಿ ಹೆಚ್ಚಿನದಾಗಿ ಕಂಡುಬರಲ್ವಂತೆ. ಯಾಕಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಹೇಳಿದ ಕೆಲಸವನ್ನು ಮಾಡಿಕೊಡ್ದೇ ಇರುವಂಥದ್ದು ಅಥವಾ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು, ಅದರಲ್ಲ ಅಧಿಕಾರಿಗಳ ಕೊರತೆ ಕೂಡ ಇದೆ ಅನ್ನುವ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಅಧಿಕಾರಿಗಳ ಸಂಪೂರ್ಣ ವೈಫಲ್ಯತೆಯಲ್ಲಿ ಎತ್ಕಾಣಲ್ವಾ? ಈಗ ನೋಡಿ, ಅಧಿಕಾರಿಗಳ ವೈಫಲ್ಯತೆ ಒಂದು ಕಡೆ ಇರಲಿ, ಆಡಳಿತ ಮಾಡ್ತಕ್ಕಂಥವ್ರು ಈಗ ಜನಪ್ರತಿನಿಧಿಗಳು ಇವ್ರದ್ದು ಜವಾಬ್ದಾರಿ ಜಾಸ್ತಿ ಇದೆಯಲ್ಲ. ಇವರು ಈಗ ಶಾಸಕರಾಗಿ 7-8 ವರ್ಷ ಹತ್ತತ್ರ ಆಯಿತು. ಎಷ್ಟು ಹಕ್ಕುಪತ್ರ ಕೊಟ್ಟಿದ್ದೀರಿ, ಎಷ್ಟು ಸಾಗುವಳಿ ಚೀಟಿ ಕೊಟ್ಟಿದ್ದೀರಿ, ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ನೀವು ಹೇಳಬೇಕಲ್ಲ. ತಾಲೂಕಿನ ಜನರಿಗೆ ಹೇಳ್ಬೇಕು ನೀವು. ಇಲ್ಲ ಅಂದರೆ ಇವತ್ತಿನ ಪರಿಸ್ಥಿತಿಲಿ ಎಲ್ಲದೂ ಬಡ ರೈತರ ಮೇಲೆ, ಮಧ್ಯಮ ರೈತರ ಮೇಲೆ ಪ್ರತಿಯೊಂದು ಇದು ಪರಿಣಾಮ ಬೀರ್ತಾ ಇದೆ. ಇವತ್ತು ನೀವು ಈಗ ಜಿಲ್ಲಾ DC ಅವರು 6 ತಿಂಗಳಿಗೊಂದು ಜನಸಂಪರ್ಕ ಸಭೆ ಮಾಡಬೇಕು ತಾಲೂಕಲ್ಲಿ ಅಂತಿದೆ. ಈಗ ಹಿಂದಿನ DC ಬಂದು 2 ವರ್ಷ ಆದರೂ ಜನಸಂಪರ್ಕ ಸಭೆ ಮಾಡಿಲ್ಲ. ಕೆರೆಕಟ್ಟೆಲ್ಲ ಅವತ್ತು ಬಂದು ನಾವು ಅದೇ ಪ್ರಶ್ನೆ ನಾನು ಕೇಳಬೇಕಂತ ಅಂದ್ಕೊಂಡಿದ್ದೆ. ಕೆರೆಕಟ್ಟೆಯಲ್ಲಿ ಆನೆ ದಾಳಿಯಾದ ಸಂದರ್ಭದಲ್ಲಿ ಬಂದಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ನಾನು ಕೆಲವೇ ದಿನಗಳಲ್ಲಿ ಸಭೆಯನ್ನೇ ಮಾಡ್ತೇನೆ, ಜನಸಂಪರ್ಕ ಸಭೆಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ನೀಡಿದರು. ಸಂಸದರು, ಶಾಸಕರು ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಒಂದು ಸಭೆಯನ್ನು ಮಾಡುವ ಒಂದು ಭರವಸೆಯನ್ನು ಕೂಡ ನೀಡಿದರು. ಆದರೆ ಆ ಒಂದು ಘಟನೆ ನಡೆದು 3-4 ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಕೂಡ ಒಂದೇ ಒಂದು ಸಭೆ ಕೂಡ ಅಲ್ಲಾಗಿಲ್ಲ. ಅಂದರೆ ಅಧಿಕಾರಿಗಳು ಕೇವಲ ಭರವಸೆನೇ ನೀಡ್ತಾ ಇದ್ದಾರೆ ವಿನಃ ಯಾವುದೇ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಲ್ಲ ಅಂತ. ನಾನು ಹಿಂದೆ ನಿಮ್ಮ ಹತ್ರ ಹೇಳಿದ್ದೆ, ಈ KVR ಟ್ಯಾಗೋರು ಯೋಜನಾ ಸೇವಕರ ಕಮಿಷನರ್ ಆಗಿದ್ದರು. ಅವರು ಒಂದು ಗೋಚಳಿ ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ಹೇಳಿದರು, ನಕ್ಸಲರು ಹೇಗೆ ಹುಟ್ಕೊಂಡ್ರು, ಜನರಿಗೆ ನಾವು ಆಡಳಿತ ಮಾಡ್ತಕ್ಕಂಥವ್ರು ಆಶ್ವಾಸನೆ ಕೊಡೋದು ನಿಲ್ಲಿಸ್ಬೇಕು. ಫಸ್ಟು ಆಶ್ವಾಸನೆ ಕೊಟ್ಟು ಸರಿಯಾಗಿ ಕೆಲಸ ನಿರ್ವಹಣೆ ಆಗದೇ ಇರೋದ್ರಿಂದ ಇವೆಲ್ಲ ಸೃಷ್ಟಿ ಆಗ್ತವೆ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕೆಲಸನ ನಾವು ಕರೆಕ್ಟಾಗಿ ಕೆಲಸ ಮಾಡಿದಾಗ ಈ ಸಮಸ್ಯೆಗಳು ಉದ್ಭವ ಆಗಲ್ಲ ಅಂತಕ್ಕಂಥದ್ದು ಹೇಳಿದರು, ನೆನಪಿಗೆ ಬರ್ತಾಯಿದೆ. ಈಗ ಇವರು ಏನು ಜಿಲ್ಲಾಧಿಕಾರಿಗಳು ನಮಗೆ ಜನಸಂಪರ್ಕ ಸಭೆ ಇನ್ನೊಂದು 15 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದರು, ನಮ್ಮ ಶಾಸಕರಿದ್ದರು, ಎಲ್ಲರೂ ಹೇಳಿದ್ರು 15 ದಿನದಲ್ಲಿ ಜನಸಂಪರ್ಕ ಸಭೆ ಒಂದು ಡೇಟು ಫಿಕ್ಸ್ ಮಾಡಿದ್ರು. ದೇವ್ರ ದಯಿಂದ ಆ ಡೇಟ್ ಹೋಗಿ 4 ತಿಂಗಳಾದರೂ ಇವತ್ತಿನ ತನಕ ಜನಸಂಪರ್ಕ ಸಭೆ ಆಗಿಲ್ಲ. ನಿಮ್ಮ ಕಾನೂನಲ್ಲೇ ಇದೆಯಲ್ಲ 6 ತಿಂಗಳಿಗೊಂದು ಜನಸಂಪರ್ಕ ಸಭೆ ಜಿಲ್ಲಾಧಿಕಾರಿ ಮಾಡ್ಬೇಕಂತ. ಆ ಜಿಲ್ಲಾಧಿಕಾರಿಗಳವರು ಕನಿಷ್ಠ ಜ್ಞಾನ ಬೇಕು. ನಮ್ಮ ಯಾವ್ಯಾವ ತಾಲೂಕಿನ ಸಮಸ್ಯೆ ಏನಿದೆ ಅದನ್ನು ನಾವು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಬೇಕದು. ಆ ನಿಟ್ಟಿನಲ್ಲಿ ಅವರು ಜನಸಂಪರ್ಕ ಸಭೆ ಮಾಡಿದ್ರೆ ಒಂದಷ್ಟು ಸಮಸ್ಯೆಗಳು, ಇಲ್ಲಿ ಜನರ ಸಮಸ್ಯೆಗಳು ಅವ್ರಿಗಿನ್ನೂ ಅರ್ಥ ಆಗ್ತದೆ. ಆವಾಗ ಸಮಸ್ಯೆಗಳನ್ನ ಬಗೆಹರುವಂಥದ್ದನ್ನು ಜನಸಂಪರ್ಕ ಸಭೆ ಮುಖೇನ ಮಾಡೋಕ್ಕೆ ಅವಕಾಶ ಆಗ್ತದೆ. ಅದನ್ನು ಶಾಸಕರು ಮಾಡಿಸ್ಬೇಕು, ಅವ್ರಿಗೆ ಜವಾಬ್ದಾರಿ ಇದೆ. ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು,
6 ತಿಂಗಳಾದರೂ ಒಂದು ಹೇಳಿ ಒಂದು ಸಭೆ ಮಾಡದೇ ಇರ್ತಕ್ಕಂಥದ್ದು ಅವರಿಗೇನೋ ತೃಪ್ತಿ ಕಾಣ್ತದೋ ಅವ್ರು ಯೋಚನೆ ಮಾಡಬೇಕಾಗಿದೆ. ಎಸ್, ಅದರ ಜೊತೆಯಲ್ಲಿ ಕೆರೆಕಟ್ಟೆ ಅಂತ ಬಂದಾಗ ಅಲ್ಲಿ ಸಮಸ್ಯೆಗಳ ಕೇಂದ್ರ ಇರುವಂಥದ್ದೇ ಶೃಂಗೇರಿ ಕ್ಷೇತ್ರದ ಅತಿ ಹೆಚ್ಚು ಸಮಸ್ಯೆಗಳಿರುವಂಥದ್ದೇ ಕೆರೆಕಟ್ಟೆಯ ಭಾಗದಲ್ಲಿ. ಕೆರೆಕಟ್ಟೆಯಲ್ಲಿರುವ ಸಮಸ್ಯೆಗಳು ಯಾವ ಮಟ್ಟದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ನಿರಂತರವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆದರೆ ಆ ಒಂದು ಸಮಸ್ಯೆಗಳು ಇನ್ನೂ ಕೂಡ ಬಗೆಹರಿದಿಲ್ಲ. ಅಂದರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ನೋಡಿ. ಶಾಸಕರು ಹಿಂದೆ ನಾವು ಒಂದು ಆನೆ ಬೆಸ್ಕೊಂಡು ಹೋಗಿ ಒಬ್ಬ ಕರ್ಚಾರ್ ಕೃಷ್ಣಪ್ಪ ಅಂತ ಒಂದು ಮರ ಹತ್ತಿ ಬಿದ್ದು ಆನೆ ತುಳಿಸಾಯಿತು ಅಥವಾ ಮರದಿಂದನೇ ಅಲ್ಲೇ ಬಿದ್ದು ಸತ್ನ ಗೊತ್ತಿಲ್ಲ. ಮರದಡಿ ಆನೆ ಲಡ್ಡಿ ಎಲ್ಲ ಇತ್ತು. ನಾವು ಮತ್ತೆ ಬಾಡಿ ತಂದು RF ಆಫೀಸ್ ಎದುರುಗಡೆ ಇಟ್ಟು ಪ್ರತಿಭಟನೆ ಮಾಡ್ತೀವಿ, ನಮಗೆ ಪರಿಹಾರ ಒಲಿಸ್ಬೇಕು ಅಂತೇಳಿ. ಅವತ್ತು ಶಾಸಕರು ಏನು ಹೇಳಿದ್ರೆ ಕನಿಷ್ಠ 5 ಲಕ್ಷ ರೂಪಾಯಿ ನಾವು ವಿತಿನ್ 15 ದಿನದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದರು. ಮೊನ್ನೆ ಏನು ಆನೆ ಹತ್ಯೆ ಮಾಡಿ 2 ಸಾವಾಯಿತು, ಅವತ್ತು ನಾವೆಲ್ಲ ಪ್ರತಿಭಟನೆ ಜೋರು ಮಾಡಿದಾಗ ಅದನ್ನು ಕ್ವಶನ್ ಮಾಡಿದಾಗ ನಿಮಗೆ ಇನ್ನು ಒಂದು 15 ದಿನದಲ್ಲಿ ನಾವು ಈ ದುಡ್ಡು ಅವ್ರದ್ದು ಸಂಪೂರ್ಣ ಕೊಡಿಸ್ತೀವಿ ಅಂತೇಳಿ ಅವರು CCFಗೋ ACFಗೋ RFಗೋ ಹೇಳಿದ್ರು. ನಾವು ಕೇಳ್ತಾ ಇರೋದು ಈಗಿನ ACF RF ಕೊಡಿ ಅಂದರೆ ಅವ್ರೇನವರು ಇದರಿಂದ ಸಂಬಳದಿಂದ ಕೊಡ್ತಾರಾ? ಹಿಂದೆ ಅವರು ಆನ್ಲೈನ್ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಹಿಂದೆ ಇರ್ತಕ್ಕಂಥ RF ACF DF ಅವ್ರ ಕೈಲಿ ಬರ್ಸಂಗೆ ಆಗಬೇಕಿತ್ತು. ಅದನ್ನು ಶಾಸಕರು ಮಾಡಬೇಕಾಗಿತ್ತು. ಅದು ಬಿಟ್ಟು ಈಗಿನ RF ಹತ್ರ ಅವ್ರು ಇದ್ರು ಕೊಡಿ ಅಂದರೆ ಇದು ಯಾವ ರೀತಿ? ಅವ್ರು ಲಂಚ ತಗೊಂಡು ಕೊಡ್ಬೇಕಾ ಅಥವಾ ಕಳಪೆ ಕಾಮಗಾರಿ ಮಾಡಿಕೊಡ್ಬೇಕು? ಯಾವ್ದ್ರಲ್ಲಿ ಕೊಡ್ಬೇಕು ಪಾಪ ಅವ್ರು ಇದರಲ್ಲಿ ಈಗ ನನಗೆ ಬಂದು ಮಾಹಿತಿ ಪ್ರಕಾರ ಏನೋ ಮೊನ್ನೆ 4 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ, ಇನ್ನೊಂದು ಲಕ್ಷ ಕೊಡ್ಬೇಕಂತೆ, ಯಾವಾಗಲೂ ಕೊಡ್ತಾರಂತೆ. ಎಲ್ಲಿಂದ ಕೊಡ್ತಾರೆ ಅವರು? ಕೊಡಬೇಕಷ್ಟೇ. ನಾವು ರೈತರಿಗೆ ಕೊಡಬೇಕು ಅಂತ ಕೇಳ್ತೀವಿ, ಬಿಡಲ್ಲ. ಯಾಕಂದ್ರೆ ನಾವು ಆಡಿದ ಮಾತನ್ನು ಉಳಿಸ್ಕೋಬೇಕು. ಅದು ರಾಜಕಾರಣಿಗಳು ಆಡಿದ ಮಾತು ಉಳಿಸ್ಕೊಂಡಿಲ್ಲ ಅಂದರೆ ಅವ್ರು ರಾಜಕಾರಣಿ ಆಗ್ಲಿಕ್ಕೆ ಆಗಲ್ಲ. ಆಶ್ವಾಸನೆ ಕೊಡಲೇಬಾರ್ದು. ಕೊಟ್ಟ ಮೇಲೆ ನಾವು ಮಾಡ್ಬೇಕು ಕೆಲಸನ. ಅದೇ ರೀತಿಯಲ್ಲಿ ಆ ಕೆರೆಕಟ್ಟೆ ಭಾಗದಲ್ಲಿರುವಂಥ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅವರಿಗೆ ನಾವು ಮಾತು. ಅಲ್ಲಿದ್ದವರು ಕೂಡ ಈಗ ರೆಡಿ ಇದ್ದಾರೆ ಹೊರಗೆ ಅಲ್ಲಿಂದ. ಅವ್ರಿಗೆ ಪುನರ್ವಸತಿ ಕಲ್ಪಿಸುವ ವಿಚಾರ ಕೂಡ ಚರ್ಚೆ ಆಯಿತು. ಆದರೆ ನಂತರದಲ್ಲಿ ಇತ್ತೀಚೆ ಒಂದು 2-3 ತಿಂಗಳಿಂದ ಆ ವಿಚಾರ ಸಂಪೂರ್ಣವಾಗಿ ಸೈಲೆಂಟ್ ಆಗಿ ಪುನಃ ಅದು ಒಂದು ರೀತಿ ಸೈಡ್ ಲೈನ್ ಆಯ್ತಾ ಅಂತ ಆ ವಿಚಾರ. ನೋಡಿ, ಆನೆ 2 ಜೀವನ ಬಲಿ ಪಡೆದ ಮೇಲೆ ನಾವು ನಿಮಗೆ ತಕ್ಷಣದಲ್ಲಿ ಅವ್ರ ಕುಟುಂಬಕ್ಕೆ 2 ತಿಂಗಳೊಳಗೆ ರಿಹಾಬಿಲಿಟೇಷನ್ ಏನು ಕೊಟ್ಬಿಟ್ಟು ಕಳಿಸ್ತೀವಿ, ಆಮೇಲೆ ಉಳಿದಂಥವ್ರಿಗೆಲ್ಲ ಕಳಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಇವತ್ತಿನ ತನಕ ಅವರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ನನಗನ್ಸೋ ಪ್ರಕಾರ ಈ ಸರ್ಕಾರ ಇರೋ ತನಕನೂ ಇವ್ರು ಯಾರಿಗೂ ರೈತ ಅಲ್ಲಿ ರಿಹಾಬಿಲಿಟೇಷನ್ ಕೊಡಲ್ಲ. ಕೊಟ್ಟು ಅರ್ಧಂಪರ್ಧ ಹೆಂಗೆ ಕೊಟ್ಟಿದ್ದಾರೆ ಅಷ್ಟೇ. ಇವತ್ತು ಅವರು ವ್ಯಾಲ್ಯೂಷನ್ ಏನು ಮಾಡಿದ್ದಾರೆ, ಆ ವ್ಯಾಲ್ಯೂಷನ್ನು ಸುಮಾರು ಲೋಪದೋಷಗಳಿದ್ದಾವೆ. ಅದನ್ನೆಲ್ಲ ಸರಿಪಡಿಸಿ ಅದನ್ನು ಜನಸಂಪರ್ಕ ಸಭೆ ಮಾಡಿದ್ರೆ ಈ ಸಣ್ಣ ಸಮಸ್ಯೆಗಳೆಲ್ಲ ಅವರಿಗೆ ಅರ್ಥ ಆಗ್ತದೆ. DC ಅವರಿಗೆ ಅರ್ಥ ಆದ ನಂತರದಲ್ಲಾರು ಈ ಅಧಿಕಾರಿಗಳಿಗೆ ಹೇಳಿ ಆ ಕೆಲಸಗಳೆಲ್ಲ ಮಾಡಿಸ್ಬೇಕಾಗಿ ಜವಾಬ್ದಾರಿ ಶಾಸಕರದಿದೆ. ಶಾಸಕರು ಇದೇ ರೀತಿ ಅವರು ಮುಂದುವರೆದಲ್ಲಿ ನಾವು ಶಾಸಕರು ವಿರುದ್ಧ ಇನ್ನೊಂದು ಪ್ರತಿಭಟನೆನೂ ಮಾಡ್ತೀವಿ. ಈ ಆಸ್ಪತ್ರೆ ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಂತರದಲ್ಲಿ ಈ ಕೆರೆಕಟ್ಟೆಯ ಸಮಸ್ಯೆ ಬಗ್ಗೆ, ತಾಲೂಕಿನ ಸಮಸ್ಯೆ ಬಗ್ಗೆ ನಾವು ಶಾಸಕರ ವಿರುದ್ಧ ಇನ್ನೊಂದು ಪ್ರತಿಭಟನೆ ತಕ್ಷಣದಲ್ಲಿ ಮಾಡೋರಿದ್ದೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಾ. ಅದು ಹಿಂದೆಯೂ ಕೂಡ ಶೃಂಗೇರಿಯಲ್ಲಿ ಹಲವಾರು ಪ್ರತಿಭಟನಾ ಆಸ್ಪತ್ರೆ ಆಗಿರ್ಬೋದು, ತಾಲೂಕು ಕಚೇರಿ ಇದ್ದರೆ ನಿರಂತರವಾಗಿ ನೀವು ಪ್ರತಿಭಟನೆಗಳನ್ನ ಮಾಡಿದರೆ. ನೀವೇನು ಸಕ್ರಿಯ ವಿರೋಧ ಪಕ್ಷವಾಗಿ ಶೃಂಗೇರಿಯಲ್ಲಿ BJP ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಎಲ್ಲೂ ಒಂದು ಕಡೆ ನೋಡಿ ವಿರೋಧ ಪಕ್ಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳೇನಾದರೂ ಕಂಡು ಬರ್ತಾ ಇದೆಯಾ? ಏನೂ ಇಲ್ಲ, ಗೊಂದಲಗಳು ನಮ್ಮಲ್ಲಿ ಏನೂ ಇಲ್ಲ. ನಾವೆಲ್ಲ ಯಾವುದೇ ಹೋರಾಟ ಮಾಡೋದಾದರೂ ನಾವು ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಆಂತರಿಕ ಸಮಸ್ಯೆ ಆ ಥರ ಏನು ಶೃಂಗೇರಿ ತಾಲೂಕಲ್ಲಿ ಇಲ್ಲ. ಓಕೆ, ಅದೇ ರೀತಿಯಲ್ಲಿ ಈಗ ಹೋರಾಟಗಳಂತ ಬಂದಾಗ ಈಗ ಮುಂದಿನ ದಿನಗಳಲ್ಲಿ ಈಗ ನೀವು ಹೇಳಿದ್ರೆ ಒಂದು ಕೆರೆಕಟ್ಟೆ ವಿಚಾರ ಆಗಿರ್ಬೋದು, ಆಸ್ಪತ್ರೆ ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನರನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗ ಆಸ್ಪತ್ರೆ ವಿಚಾರ ಬಂದಾಗ ಆಸ್ಪತ್ರೆ ಹೋರಾಟ ಮಾಡಬೇಕು. ನಾವು ಆಸ್ಪತ್ರೆ ವಿಚಾರ ಹೋರಾಟ ಮಾಡೋದು ಬಡವರಿಗೆ, ರೈತರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ತಾಲೂಕು ಒಳ್ಳೆ ರೀತಿ ಅಭಿವೃದ್ಧಿ ಆಗಬೇಕು ಅಂತ. ಈಗ ನೋಡಿ, ಸರ್ಕಾರಿ ಆಸ್ಪತ್ರೆಯಿಂದ ತಗೊಂಡೋಗಿ ಆಗುಂಬೆ ರಸ್ತೆಯಲ್ಲಿ ಮಾಡಿದ್ದಾರೆ. ಇಲ್ಲಿಗೆ ಡಾಕ್ಟ್ರು ಬರಲ್ಲ, ಇನ್ನು ಅಲ್ಲಿಗೆ ಬರ್ತಾರ? ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಆಗ್ತದೆ. ಆಮೇಲೆ ಕೆರೆಕಟ್ಟೆಯಿಂದ ಬಂದು, ಕಿಗ್ಗದಿಂದ ಬಂದು ಅಥವಾ ಮೆಣಸೆ ಕುಂಚೆಬೇಲ್ ಕಡೆಯಿಂದ ಬಂದರು ಶೃಂಗೇರಿ ಬಸ್ ಸ್ಟ್ಯಾಂಡಿಂದ ಅವ್ರಿಗೆ ಆಟೋಕ್ಕೆ 150 ರೂಪಾಯಿ 200 ರೂಪಾಯಿ ಕೊಡಬೇಕು. ಈಗ ಅದೇ ಇರ್ತಕ್ಕಂಥ ಆಸ್ಪತ್ರೆ ಜಾಗದಲ್ಲೇ ಇವರು ಮಾಡಲಿಕ್ಕೆಲ್ಲ ಅವಕಾಶ ಇತ್ತು. ಅದನ್ನು ಶಾಸಕರು ಜವಾಬ್ದಾರಿ ತಗೊಂಡು ಖಂಡಿತ ಮಾಡ್ಬೋದಿತ್ತು. ನಾವು ಹೇಳಿದ್ವಿ ಈ ಥರ ಮಾಡಿ, ಇಲ್ಲಿ ಮಾಡಿ ಒಳ್ಳೆಯದಾಗ್ತದೆ ತಾಲೂಕಿನ ರೈತರಿಗೆ, ಮತ್ತು ಬಸ್ ಸ್ಟ್ಯಾಂಡಿಗೂ ಎಲ್ಲ ಹತ್ತಿರ ಆಗ್ತದೆ ಅಂತೇಳಿ. ಅವ್ರಿಗೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡೋದು ಅಂತ ನಮಗಂತೂ ಅರ್ಥ ಆಗಿಲ್ಲ. ಇವತ್ತು ಅಭಿವೃದ್ಧಿ ಅಂತ ಹೇಳ್ತೀರಿ, KSRTC ಡಿಪ್ಪೋ ಆಯಿತು ಬಿಟ್ಟರೆ ಡಿಪ್ಪೋದಲ್ಲಿ ಮಣ್ಣಿನ ದೊಡ್ಡ ದಂಧೆನೇ ನಡೆದೋಯ್ತು. ಸುಮಾರು
3 ಕೋಟಿ ದುಡ್ಡು ಅಲ್ಲಿ ಬಿಲ್ ಆಗ್ತದೆ. ಅವ್ನು ಡಿಪೋ ಕಾಂಟ್ರಾಕ್ಟಿಗೆ ನಾನೇ ಕೇಳಿದೆ ಏನು ರೀ ಏನಿದು ಅಂತ. ನೀವು ಇಲ್ಲಿ ಯಾರನ್ನ ಕೇಳಬೇಕು ಅಂದರೆ ಲೆಟ್ರೇಜ್ ಅವ್ರನ್ನ ಕೇಳಬೇಕು ಅಂದರು. ಮತ್ತದನ್ನ ಆಮೇಲೆ ಮತ್ತೆ ಏನು ಅವ್ರನ್ನೇನು ಕೇಳಿದ್ರಿ, ನೀವು ಇನ್ನು ಮಣ್ಣಿನ ದಂಧೆ ಮಾಡ್ತಿದ್ರಲ್ಲ ನೀವು, ಏನು ಕತೆ ಅಂತ ಹೇಳಿದಾಗ ಇಲ್ಲ ನಬಿ ಕೇಳಬೇಕು ಅಂತಾರೆ. ಏನು ಶೃಂಗೇರಿ ವ್ಯವಸ್ಥೆಗಳು ಏನಾಗ್ತಿದೆ ಅಂತಕ್ಕಂಥದ್ದೇ ನಮ್ಗೆ ಅರ್ಥ ಆಗ್ತಿಲ್ಲ, ಹಂಗಾಗಿದೆ. ಈಗ ಹಿಂದೆಲ್ಲ ಬಹಳ ವರ್ಷದಿಂದ ನಾವೆಲ್ಲ ಒಂದು ವೃತ್ತಿ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿ ತೊಂದರೆ ಆಗಿದ್ದಂಗೆ ಅಥವಾ ಅನಾಹುತ ಆಗಿದ್ದಂಗೆ ಒಂದು ಒಳ್ಳೆ ರೀತಿ ಕೆಲಸ ನಿರ್ವಹಣೆ ಹಾಕೊಂಡು ಮಾಡುವಂಥದ್ದು ನೀವೆಲ್ಲ ನೋಡಿದಿರಿ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿದ್ದಾರೆ. ಎಲ್ಲ ಮೀಡಿಯಾ ಮುಖೇನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಕೆಟ್ಟದ್ದು ಆಗದೇ ಇರೋ ರೀತಿ ನೋಡ್ಕೊಬೇಕಾಗಿ ಜವಾಬ್ದಾರಿ ಶಾಸಕರದ್ದು. ನಮ್ಮ ಕ್ಷೇತ್ರನ ಆಳ್ವಿಕೆ ಮಾಡ್ತಕ್ಕಂಥ ಶಾಸಕರು ಜವಾಬ್ದಾರಿ ಇದೆ. ಈ ರೀತಿ ಅನಾಹುತಗಳು ಆಗಿದ್ದಂಗೂ ಅವ್ರು ನೋಡ್ಕೋಬೇಕು. ಎಸ್, ಅದೇ ರೀತಿಯಲ್ಲಿ ಈಗ ಮುಂದೆಯೂ ಕೂಡ ಸತತವಾಗಿ ಚುನಾವಣೆಗಳು ಕೂಡ ಬರ್ತಾ ಇರುವಂಥದ್ದು. ನಿರಂತರವಾಗಿ 2026 ಚುನಾವಣೆ ವರ್ಷ ಗ್ರಾಮ ಪಂಚಾಯತಿ, ತಾಲೂಕು ಜಿಲ್ಲಾ ಪಂಚಾಯತಿ, ಹಾಗೆ ಏನು TIPCMS ಆಗಿರ್ಬೋದು, ಪಟ್ಟಣ ಪಂಚಾಯತ್ ಚುನಾವಣೆಗಳು, 5 ರಿಂದ 6 ಚುನಾವಣೆಗಳು ಬರ್ತಾ ಇರುವಂಥದ್ದು. ಈ ಒಂದು ಚುನಾವಣೆಗಳಿಗೆ ಸಕ್ರಿಯ ಒಂದು ಪಕ್ಷವಾಗಿ BJP ಯಾವ ರೀತಿ ಸಂಘಟನೆ ತೋರಿಸ್ಕೊಂಡಿದೆ? ನಾವು ಚುನಾವಣೆ ಬಂದಾಗ ಖಂಡಿತ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ತಾಲೂಕ್ ಪಂಚಾಯತಿ ಅಷ್ಟಕ್ಕಷ್ಟು ಗೆಲ್ತೀವಿ, ಜಿಲ್ಲಾ ಪಂಚಾಯತಿ ನಮ್ಮ ತಾಲೂಕಿನಲ್ಲಿ 2 ಗೆಲ್ತೀವಿ, ನಾವು ಪಟ್ಟಣ ಪಂಚಾಯತಿನ ಅಷ್ಟಕ್ಕಷ್ಟು ಗೆಲ್ತೀವಿ. ಜನಾಭಿಪ್ರಾಯ BJP ಕಡೆ ಚೆನ್ನಾಗೇ ಇದೆ ನಮ್ಮ ತಾಲೂಕಲ್ಲಿ. ಇವತ್ತಿನ ವ್ಯವಸ್ಥೆಗಳು, ಇವರು ಶಾಸಕರು ಮತ್ತು ಅವರು ಪಟಾಲ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಜನರ ಆಕ್ರೋಶ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಗೆಲ್ಲಲಿಕ್ಕೆ ನಮಗೆ ಒಳ್ಳೆಯ ಅವಕಾಶ ಇದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಂದರೆ BJPಗೆ ಯಾಕೆ ಶೃಂಗೇರಿ ಕ್ಷೇತ್ರದಲ್ಲಿ ನಿರಂತರವಾಗಿ BJPನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, TIPCMS ಎಲ್ಲ ಚುನಾವಣೆಗಳಲ್ಲೂ ಕೂಡ BJPನ ಗೆಲ್ಸ್ಕೊಂಡಿರೋ ಜನ ಬಂದಿರುವಂಥದ್ದು. ಮುಂದೆಯೂ ಕೂಡ BJPಗೆ ಯಾಕೆ ಇಲ್ಲಿನ ಜನ ಮತ ಹಾಕಬೇಕು? ಅದಕ್ಕಿಂತನೂ ಇನ್ನೂ ಮುಖ್ಯ ಅಂದರೆ ಈ 224 ಜನ MLAಗಳಿದಾರಲ್ಲ, ಇವ್ರು ಇಷ್ಟು ಜನಕ್ಕೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಆಗ್ಬಿಟ್ಟಿದೆ. ಈ ನನ್ನದು ಗ್ರಾಮ ಪಂಚಾಯತ್ ಮಾಡ್ತಾರ ಇಲ್ಲ ಅನ್ನೋದು ಅನುಮಾನ ಇದೆ. ಯಾಕಂದರೆ 6 ವರ್ಷ ಆಯಿತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿ. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದ್ದಿದ್ದೇ ಇದ್ದರೆ ಇವತ್ತು KDPಗಳು ತಾಲೂಕ್ ಪಂಚಾಯತ್ ಅಂತಿದ್ರು, ಜಿಲ್ಲಾ ಪಂಚಾಯತ್ KDPಗಳು ಆಗ್ತಿದ್ವು, ಎಲ್ಲ ಅಧಿಕಾರಿಗಳು ಒಂದು ಸಿಗ್ತಿದ್ರು. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಚೆನ್ನಾಗಿ ನಡೀತಿತ್ತು. ಇವತ್ತಿನ ಈ ಶಾಸಕರೇ ಒಂದು ಇಡೀ ಕ್ಷೇತ್ರ ಸುತ್ತಾಡ್ಕೊಂಡು KDP ಮಾಡಬೇಕು ಅಂದರೆ ಇವ್ರು ಹಾಗಾಗಿ KDPನ 3 ತಿಂಗಳಲ್ಲಿ 6 ತಿಂಗಳಿಗೆ ಒಂದು KDPನ ಇವರು ಮಾಡ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಅಧಿಕಾರಿಗಳೆಲ್ಲ ಕೆಲಸ ಮಾಡದೇ ಇರೋದ್ರಿಂದ ತಾಲೂಕಿನ ಜನರಿಗೆ ತುಂಬ ಅನಾನುಕೂಲಗಳಾಗಿದ್ದಾವೆ. ಅಂದರೆ ಈಗ ನೀವು ಅಧಿಕಾರಿಗಳ ಬಳಿಗೆ ಯಾವ್ದಾದ್ರು ಕೆಲಸಕ್ಕೆ ಹೋದಾಗ ತಕ್ಷಣವಾಗಿ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿಕೊಟ್ಟಿದ್ದ ಉದಾಹರಣೆಗಳು ಏನಾದರೂ ಇದಾವ? ಖಂಡಿತ ಇಲ್ಲ. ನಿಮಗೆ ನಾನು ಹೇಳಿದೆ, ಒಂದು ಯಾವುದೇ PRED ಇಲಾಖೆ ಇರ್ಬೋದು. ಇಲ್ಲ, ನಾನೇ ಕೆಲವರಿಗೆ ಕೇಳಿದಾಗ ಕೆಲವರನ್ನು ಪಬ್ಲಿಕ್ ಬಂದೆ ಕೆಲವರು ಹೇಳಿದ ಸಂದರ್ಭದಲ್ಲಿ ಏನಾದರೂ ಅಧಿಕಾರಿಗಳ ಬಳಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಇವತ್ತು ಬಾ, ನಾಳೆ ಬಾ, ಇನ್ನೊಂದು ವಾರ ಬಿಟ್ಟು ಬಾ, ಈ ರೀತಿಯಾಗಿ ಕಾಲಹರಣವನ್ನೇ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾರೆ. ತುಂಬನೇ ಸತಾಯಿಸ್ತಿದ್ದಾರೆ. ಈಗ ಯಾವುದೇ ಇಲಾಖೆ ಕಚೇರಿಗೆ ಹೋದರೆ ಒಂದು ತಿರುಗಾಟದಲ್ಲಿ ಆಗುವಂಥ ಕೆಲಸ 4 ತಿರುಗಾಟ ಮಾಡಿಸ್ತಿದ್ದಾರೆ. ಅದು ತುಂಬ ರೈತರುಗಳು ನಮ್ಮ ಹತ್ರ ಪಾಪ ಹೇಳ್ಕೊತಾರೆ, ಅಧಿಕಾರಿಗಳು ಕೆಲಸ ಸರಿ ನಿರ್ವಹಣೆ ಮಾಡ್ತಾ ಇಲ್ಲ. ಇವತ್ತು ನಮ್ಮ ತಾಲೂಕಿನ ಯಾವುದೋ ಒಂದು ಗ್ರಾಮ ಪಂಚಾಯತಿಗೆ ಬೇಕಾರ್ ಇರ್ಬೋದು, ಕೆರೆಕಟ್ಟೆ ಇರ್ತಕ್ಕಂಥದ್ದು ಕಿಗ್ಗ ಮೂಲೆಯಿಂದ ಬಂದರೆ ಅವ್ರಿಗೆ ಒಂದು ಸರಿ ಬಂದಾಗ ಒಂದು ತಿರುಗಾಟದಲ್ಲಿ ಅವ್ರಿಗೆ ಕೆಲಸ ಆಗಂಗಿರಬೇಕು. ಆ ನಿಟ್ಟಿನಲ್ಲಿ ಯಾವುದೇ ಕೆಲಸ ಆಗ್ತಿಲ್ಲ. ಇದನ್ನೇ ಎಲ್ಲ ಇಟ್ಕೊಬಿಟ್ಟು ನಾವು ಜನರ ಬಳಿ ಹೋದಾಗ ಜನ ನಮಗೆ BJPಗೆ ಮತ ಹಾಕ್ತಾರೆ. ಹಾಗೆ ನಾವೆಲ್ಲ ಕ್ಷೇತ್ರದಲ್ಲೂ ನಾವು ಖಂಡಿತ ಗೆಲ್ತೀವಿ. ನಮಗೆ ಮುಂದೆ ಒಳ್ಳೆ ಅವಕಾಶ ಇದೆ. ಓಕೆ, ನೂತನ್ ಅವರೇ, ಈಗ ನಿರಂತರವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಏನು ನಿರಂತರವಾಗಿ ಪಕ್ಷ ಸಂಘಟನೆ ನೀವು ತೊಡಗಿಸ್ಕೊಂಡಿರುವಂಥದ್ದು, ಹೋರಾಟಗಳನ್ನು ಕೂಡ ನಿಮ್ಮ ನಾಯಕರ ನೇತೃತ್ವದಲ್ಲಿ ನಿಮ್ಮ ಮಂಡಲದ ವತಿಯಿಂದ ನಡೆಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಇಲ್ಲಿನ ವ್ಯವಸ್ಥೆ ವಿರುದ್ಧ ಆಗಿರ್ಬೋದು, ಚುನಾವಣೆಯ ಸಂಘಟನೆ ಎಲ್ಲ ವಿಚಾರವನ್ನು ಇಟ್ಕೊಂಡು ನಿಮ್ಮ ಹೋರಾಟಗಳಾಗಿರ್ಬೋದು, ನಿಮ್ಮ ಸಂಘಟನೆ ಕೊನೆಯದಾಗಿ ಹೇಗೆ ನಡೆಯುತ್ತೆ? ನಾವು ಈಗ ಸಂಘಟನೆ ವಿಚಾರ ಬಂದಾಗ ನಾವೆಲ್ಲ ಕಾರ್ಯಕರ್ತರುಗಳಿಗೂ ಎಲ್ಲ ರೀತಿಯ ಸ್ಪಂದನೆಯನ್ನು ಯಾವುದೇ ಸಂದರ್ಭದಲ್ಲಿ ನಮಗೆ ಯಾರಿಗೇ ನಾಯಕರುಗಳಿಗೆ, ನಾವೊಂದು 8-10 ಜನ ನಾಯಕರುಗಳು ತಾಲೂಕಲ್ಲಿ ಆ್ಯಕ್ಟಿವ್ ಇದ್ದೀವಿ. ನಮ್ಗೆ ಯಾರಿಗೇ ಸಮಸ್ಯೆ ಬಗ್ಗೆ ಏನಾದ್ರು ಕೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ದೀವಿ. ಎಲ್ಲ ಕಷ್ಟಕ್ಕೂ ನಾವೆಲ್ಲ ಅಟೆಂಡ್ ಆಗಿ ಹೋಗ್ತೀವಿ, ಎಲ್ಲ ವಿಚಾರಿಸ್ಕೊಂಡು ಒಂದಷ್ಟು ಬಗೆಹರಿಸೋದು ಮಾಡಿದ್ದೀವಿ ನಮ್ಮ ಕೈಲಾದಷ್ಟು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಚುನಾವಣೆಯನ್ನು ಖಂಡಿತ ಎದುರಿಸೋಕ್ಕೆ ನಮ್ಗೆ ಧೈರ್ಯ ಇದೆ. ಓಕೆ, ಈಗ ಎಲ್ಲೋ ಒಂದು ಕಡೆ ನಾವು ನೋಡಿದ್ರೆ ಈಗ ಒಂದು ಆಡಳಿತ ಪಕ್ಷದ ಇದ್ದ ಸಂದರ್ಭದಲ್ಲಿ ಆಡಳಿತದಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿತ್ತೋ ಅಲ್ಲಿನ ಕಾರ್ಯಕರ್ತರು ಮುಖಂಡರ ಮಾತನ್ನು ಹೆಚ್ಚಾಗಿ ಅಧಿಕಾರಿಗಳು ಕೇಳ್ತಾರೆ ಅನ್ನೋ ಮಾತು ಕೂಡ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೂಡ ಹೇಳುವಂಥದ್ದು. ಈಗ ನಿಮ್ದೀಗ ಶಾಸಕರು ಇಲ್ಲಿಲ್ಲ, ನಿಮ್ಮದು ಸರ್ಕಾರ ಇಲ್ಲ, ಏನು ಕೂಡ ನಿಮ್ಮ ಹತ್ರ ಆಡಳಿತ ಈಗ ಇಲ್ಲದೆ ಇರುವಂಥದ್ದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಪಟ್ಟ ಯಾವುದು ಕೂಡ ಇಲ್ಲದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ನೀವು ಹೇಳಿದ ಕೆಲಸವನ್ನು ಮಾಡ್ಕೊಡ್ತಾ ಇದ್ದಾರಾ? ಈಗ
ಒಂದಷ್ಟು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಕಾನೂನಾತ್ಮಕ ಇರ್ತಕ್ಕಂಥದ್ದು ಮಾಡಲೇಬೇಕು, ಮಾಡುವಂಥದ್ದು ನಾವು ಮಾಡಿಸ್ತೀವಿ. ಕೆಲವು ಆಗಲ್ಲ, ಕೆಲವರು ಮಾಡಲ್ಲ. ಈಗ ಆಡಳಿತ ಪಕ್ಷ ಅಂದ ತಕ್ಷಣ ಅವ್ರು ಹೇಳಿದ್ನೆಲ್ಲ ಬೇಕಾಬಿಟ್ಟಿ ಮಾಡಿದ್ದು ನಮ್ಗೆ ಉದಾಹರಣೆಗಳಿದ್ದಾವೆ. ಹಾಗಂತ ಕೆಲವೊಂದು ನಾವು ಎಲ್ಲದನ್ನು ಲೋಕಾಯುಕ್ತ ಇನ್ನೊಂದು ತರಲೆ ಮಾಡ್ತಕ್ಕಂಥದ್ದನ್ನು ನಾವು ತೀರಾ ಸಮಸ್ಯೆ ಆಗೋದು ಬೇಡ, ತಾಲೂಕಿಗೆ ಸಮಸ್ಯೆ ಆಗ್ತದಲ್ಲ ಅಂತ ಉದ್ದೇಶ ಇಟ್ಕೊಂಡು, ಅಥವಾ ಸಾರ್ವಜನಿಕರಿಗೆ ಏನಾದ್ರು ಒಂದು ಅನುಕೂಲ ಆಗುವಂಥದ್ದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅವರಿಗೆ ಯಾವುದೇ ಲೋಕಾಯುಕ್ತಿಗಾಗಲಿ ಉಪದ್ರ ಮಾಡೋಕ್ಕೆ ನಾವು ಹೋಗಿಲ್ಲ. ಬಿಟ್ಟರೆ ಅವ್ರು ಮಾಡ್ತಿದ್ರಲ್ಲ ಆ ರೀತಿ ಮಾಡೋದಾದ್ರೆ ನಮ್ಮ ಹತ್ರ ಎಲ್ಲದೂ ಇದ್ದಾವೆ ದಾಖಲಾತಿಗಳು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಚಿಕ್ಕ ತಾಲೂಕು, ಇಲ್ಲಿ ನಾವು ಭಾಳ ದ್ವೇಷ ಮಾಡ್ತಕ್ಕಂಥದ್ದು ಏನು ಬೇಡ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಒಂದು ತೊಂದರೆ ಮಾಡ್ದೇ ರೀತಿ ಕೆಲಸ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ಒಂದು ಆ ರೀತಿ ಭಾವನೆಗಳಿರೋದ್ರಿಂದ ನಾವು ಕೆಲಸ ಇಲ್ಲಿ ಆದಷ್ಟು ಕೆಲಸ ನಾವು ಮಾಡ್ತಾಯಿದ್ದೀವಿ. ಇನ್ನು ಕೆಲವೊಂದಷ್ಟು ಹೋರಾಟನೂ ಮಾಡ್ತಾಯಿದ್ದೀವಿ. ಈ ಕೆಲವು ಅಧಿಕಾರಿಗಳ ಹತ್ರ ಕೆಲವು ಸಂದರ್ಭ ಜಗಳ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಅವ್ರನ್ನ ಒಂದು ಒಳ್ಳೆ ರೀತಿ ನಾವು ಒಳ್ಳೆ ಭಾವನೆಯಲ್ಲಿ ತಗೊಂಡು ಮಾತಾಡ್ಕೊಂಡು ಕೆಲಸ ಮಾಡಿಸುವಂಥದ್ದು ಇರ್ತವೆ. ಹೋರಾಟ ಮಾಡ್ತಕ್ಕಂಥದ್ದು ಇರ್ತವೆ. ಹೋರಾಟ ಮಾಡೋ ಕೆಲಸ ಮಾಡ್ಕೊಡ್ಬೇಕಾಗ್ತದೆ ಕೆಲವು ಸಂದರ್ಭ. ಅದಕ್ಕೂ ನಾವೆಲ್ಲ ಮಾಡ್ತೀವಿ ಕಾರ್ಯಕರ್ತರು ಕಾನೂನಾತ್ಮಕವಾಗಿ. ಕಾನೂನು ಬಿಟ್ಟು ನಾವು ಯಾವುದನ್ನು ಏನು ಮಾಡಿ ಅಂತ ಹೇಳೋದಿಲ್ಲ, ಮಾಡಿಸೋದೇ ಇಲ್ಲ ಅಧಿಕಾರಿಗಳು ಮುಖ್ಯ. ಓಕೆ, ನೂತನ್ ಅವರು ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಹೆಚ್ಚಿನದಾಗಿ ಕೆರೆಕಟ್ಟೆ ಭಾಗದಲ್ಲಿರುವಂಥ ಸಮಸ್ಯೆ ಆಗಿರ್ಬೋದು, ಇನ್ನು ಅಲ್ಲೊಂದು ಘಟನೆ ನಡೆದು 4-5 ತಿಂಗಳಾದರೂ ಕೂಡ ಅಲ್ಲಿ ಜನಸಂಪರ್ಕ ಕರೆದೇ ವಿಚಾರ ಆಗಿರ್ಬೋದು, ಅಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲವಾಗುತ್ತಿರುವ ವಿಚಾರ ಆಗಿರ್ಬೋದು, ಶೃಂಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಇರುವಂಥ ವಿಚಾರ, ವೈದ್ಯರಿಲ್ಲದೆ ಯಾವ ರೀತಿಯಾಗಿ ಅಲ್ಲಿನ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ನೂತನ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.